ನನ್ನ ಆತ್ಮೀಯ ವಿದ್ಯಾರ್ಥಿನಿಯರೇ, ರವಿ ಟ್ಯೂಷನ್ ಕ್ಲಾಸಿಗೆ ಬಿಜಾಪುರ. ಈಗ ನಮ್ಮ ಟ್ಯೂಷನ್ ಕ್ಲಾಸ್ನಲ್ಲಿ ಕೆಲವೊಂದು ಅಭ್ಯಾಸ ಹೇಳ್ತೀವಿ. ಸರ್ ಬೇಸರ ಆಯಿತು ಕೆಲವೊಂದು ಜೋಕ್ಸ್ ಹೇಳ್ರಿ ಅಂದಿರ್ತಾರೆ, ಅವ್ರು ಹಾಸ್ಯ ಪ್ರಸಂಗಗಳನ್ನು ಹೇಳ್ರಿ ಅಂದಿರ್ತಾರೆ. ಅವು ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ನಾನು ವಿಜಯಪುರದು. ನಮ್ಮ ಮೊಬೈಲ್ ನಂಬರ್ 9448441997 ಇರ್ತದೆ. ಈ ಮೊದಲೇ ಜೋಕ್ಸ್ ನೋಡಿರಿ. 4 ಮಂದಿ ಆತ್ಮೀಯ ಗೆಳತಿಯರು ಅವರು ಒಂದು ದಿವಸ ಒಬ್ಬರ ಮನೆಯಲ್ಲಿ ಕೂಡಿ ಟೈಮ್ ಪಾಸ್ ಆಗಬೇಕಲ್ಲ, ಒಟ್ಟರು ಕೂಡ ಒಂದು ಡಿಸ್ಕಸ್ ಮಾಡ್ತಾರೆ. ನಿಮ್ಮ ಅತ್ತೆಯ ಬಗ್ಗೆ ಹೇಳೋದು, ಅತ್ತೆ ಹೆಂಗದಾಳ ಅನ್ನೋ ಅತ್ತೆಯ ಬಗ್ಗೆ ಡಿಸ್ಕಸ್ ಮಾಡೋದು. ಅತ್ತೊಂದು ಮೊದಲನೇ ಗೆಳತಿ ಒಪ್ಕೋತಾಳೆ. ಮೊದಲನೇದು ಒಂದು ಉದಾಹರಣೆ ಮುಖಾಂತರ ನಿಮ್ಮ ಅತ್ತೆಯನ್ನು ವಿವರಿಸಿರಿ. ಆಯಿತು, ನಮ್ಮ ಅತ್ತೆ ಭಯಂಕರ ಚಲೋ ಅದಾಳ. ಹೆಂಗೆ ಚಲೋ ಅಂದ್ರೆ ಬಜಾರ್ಗೆ ಹೋಗ್ತಾಳೆ, ಮಾರ್ಕೆಟ್ಗೆ ಹೋಗ್ತಾಳೆ, ಚಲೋ ಅಗದಿ A1 ಕ್ವಾಲಿಟಿ ಆಪೂಸ್ ಮ್ಯಾಂಗೋ ತೊಗೊಂಡು ಬರ್ತಾಳೆ. ತೊಗೊಂಡು ಬಂದು ಸ್ವಚ್ಛಗೆ ತೊಳೆದು ಒಂದು ಸ್ಟೀಲಿನ ಪಾತ್ರೆ ಗಂಗಾಳದಲ್ಲಿ ಕಟ್ ಮಾಡಿ ನನಗೆ ಕೊಡ್ತಾಳೆ ಅನ್ನೋದು. ಬೆಸ್ಟ್, ಎಂಥ ಅತ್ತಿ ಏನು ಸುದ್ದಿ ಈಗಿನ ಕಾಲಕ್ಕೆ, ವಾ ಥರ. ಆಯಿತು, ಎರಡನೇದಕ್ಕೆ ಪಾಳೆ ಬರ್ತದೆ. ನಿಮ್ಮ ಅತ್ತೆ ಹೆಂಗೆ? ನಮ್ಮ ಅತ್ತಿನೂ ಬಜಾರ್ಗೆ ಹೋಗಿ ಚಲೋ ಆಪೂಸ್ ಮಾವಿನಕಾಯಿ ಇರ್ತಾರೆ, ತೊಳಿತಾಳೆ, ಬಂದು ತಂದು ಬೆಳ್ಳಿ ತಾಡ್ದಾಗ ಇಟ್ಟು ಕೊಡ್ತಾಳ ಅನ್ನತ್. ಬೆಳ್ಳಿ ತಾಡ್ದಾಗ ಇಟ್ಟು ಕಟ್ ಮಾಡಿ ಕೊಡ್ತಾಳ ಅನ್ನತ್. ಅತ್ತಿ ಭಾರಿ ನಿಮ್ಮ, ವಾ ಅಡ್ಡಿಗಿಲ್ಲ. ಮೂರನೇದಕ್ಕೆ ನೀ ಹೇಳವಾ, ನಿಂದು ಪಾಡೆ ಅದ, ನೀ ಹೇಳು. ನಮ್ಮ ಅತ್ತಿನೂ ಬಜಾರ್ಗೆ ಹೋಗ್ತಾಳೆ, ಚಲೋ ಆಪೂಸ್ ಮಾವಿನಕಾಯಿ ತರ್ತಾಳೆ, ರತ್ನಾಗಿರಿ ಆಪೂಸ ತಂದು ಸ್ವಚ್ಛ ತೊಳಿತಾಳೆ, ಕಟ್ ಮಾಡ್ತಾಳೆ, ಬೆಳ್ಳಿ ತಾಡ್ದಾಗ ಇಡ್ತಾಳೆ. ಬೆಳ್ಳಿ ತಾಡ್ದಾಗ ಇಟ್ಟು ತಂದು ಬಾಯಾಗಿ ಇಡ್ತಾಳೆ ಸೊಸಿಗೆ. ಯವ್ವ ಎಂಥ ಅತ್ತಿ ಏನು ಸುದ್ದಿ, ಭಾರಿ ನಿಮ್ಮ ಅತ್ತೆ, ಅವ್ರಕ್ಕಿಂತ ಭಾರಿ. ನಾಲ್ಕನೇದಕ್ಕೆ ಪಾಳೆ ಬರ್ತದೆ. ನಿಮ್ಮ ಅತ್ತೆ ಹೆಂಗೆ ಹೇಳವ? ನಮ್ಮ ಅತ್ತಿನೂ ಬಜಾರ್ಗೆ ಹೋಗ್ತಾಳೆ, ಆಪೂಸ್ ಮನೆ ಚಲೋ ತರ್ತಾಳೆ, ತಂದೆಲ್ಲ ತೊಳಿತಾಳೆ, ಬಂಗಾರ ಪ್ಲೇಟ್ ತರ್ತಾಳೆ. ಬಂಗಾರ ಪ್ಲೇಟ್ ಕಟ್ ಮಾಡಿ, ಏನು ಮುಂದಿನ ರಸಾಗಿ ಹಿಂಡಿ ಸ್ವಚ್ಛ ಮಾಡಿ ಏನೂ ಆಗಬಾರ್ದು ತಂದು ನನಗೆ ಕೊಟ್ಟು ತೊಗೊಂಬರ್ತಾಳೆ. ತೊಗೊಂಬರ್ಡು ಏನು ಮಾಡ್ತಾಳೆ, ತಂದು ಇನ್ನೇನು ಅತ್ತಿ ಸೊಸಿ ಬಾಯಾಗಿ ಇಡಬೇಕಂತ ಮಾಡ್ತಾಳೆ. ಕಟ್ ಮಾಡಿದ ಮ್ಯಾಂಗೋ ಸೊಸಿ ಬಾಯಿ, ಯವ್ವ ನನ್ನ ಸೊಸಿ ಭಾಳ ಸೂಕ್ಷ್ಮ ಅದಾಳ, ಆಗಿಟ್ರೆ ಆಕಿನ ಬಾಯಿ ನುಸ್ತ ತಂದು ನಮ್ಮ ಮಾತೆ ತಾನೇ ತಿಂದು ಬಿಡ್ತಾಳ ಅದೆಲ್ಲ ನೆನಕ್ಬಿಟ್ರು. ಈಗ ಎರಡನೇ ಜೋಕ್ಸ್. ಒಂದು ಹಳ್ಳಿಯಾಗ ಒಬ್ಬ ಭಿಕ್ಷುಕ ಇದ್ದ. ಭಿಕ್ಷೆ ಬೇಡ್ಕೋತ ಆರಾಮ್ ಎಂಜಾಯ್ ಮಾಡ್ತಿದ್ದ, ಭಿಕ್ಷೆ ಬೇಡ್ಕೋತಿದ್ದ. ಒಂದಿನ ಹಳ್ಳಿಯಾಗ ಏನು ಮಾಡ್ತಿದ್ರು, ಇಬ್ಬರು ಗಂಡ ಹೆಂಡತಿ ಏನು ವಿಚಾರ ಮಾಡಿದ್ರು, ಈ ಭಿಕ್ಷು ದಿನಾಲು ಬರ್ತಾನೆ, ನೀಡಿ ಸಾಕಾಗಿಬಿಟ್ಟದ, ಇವತ್ತು ನೀಡೋದು ಬೇಡ. ಮತ್ತೊಂದು ಐಡಿಯಾ ಮಾಡಪ್ಪ, ಬಿಡೋದಿಲ್ಲ, ಮನೆ ಮುಂದೆ ಎತ್ತು ಬಿಟ್ಟು ಹೋಗೋದಿಲ್ಲ, ಅವ್ನು ನೀಡುತ್ತಾನ, ಒಂದು ಐಡಿಯಾ ಮಾಡು. ಗಂಡ ಏನು ಐಡಿಯಾ ಮಾಡಿಬಿಟ್ಟ, ಇವತ್ತು ನಾನು ಸತ್ತಂಗೆ ಮಾಡ್ತೀನಿ, ಬರೋದು ನೋಡ್ಕೋತೀನಿ, ನೀ ಅತ್ತಂಗೆ ಮಾಡು ಅಂತೇಳಿ. ಯಾಕೆ ಹೋದ್ಲತ್ತಂದು ಅವ್ನು ದೂರಿಂದ ಬರ್ತಿದ್ದ, ಪಟ್ನ ಸಾತ್ಬಿಟ್ಟು. ಈಗ ಹೇಳ್ತಿ, ಯವ್ವ ನನ್ನ ಗಂಡ ಸಾತ್ನ, ಯವ್ವ ನನ್ನ ಗಂಡ ಭಾಳ ಚಲೋ ಇದ್ನ, ಯವ್ವ ನನ್ನ ಗಂಡ ಬಂಗಾರ ಮಾಡ್ತಿದ್ದೆ, ಯವ್ವ ಹಂಗೆ ಹಾಡೋ ಜೋರು ಸೊಳ್ಳ ಹತ್ಲು. ಭಿಕ್ಷುಕರು ಬಂದ, ಕಣ್ಣ ನೀರು ಅವನು ಸುತ್ತಮುತ್ತ ಮಂದಿ ಹತ್ತರು, ಎಷ್ಟು ಚಲೋ ಇದೆ ಒಮ್ಮೆ ಅನ್ನೋದು. ಆಪ್ತಪ್ಪ, ಇವರೆಲ್ಲ ಚಲೋ ನೀಡ್ತಿದ್ರು ನನಗೆ, ಇವತ್ತು ಹೋಯ್ತಲ್ಲ ಅಂತಂದು ಭಿಕ್ಷು ಮುಂದೆ ಹೋದ. ಒಮ್ಮೆ ಗಂಡ ಕುಂಡಿರ್ಬೇಕಲ್ಲ, ಎದ್ದು ಕೂತ್ಬಿಟ್ಟ. ನಾ ಹೆಂಗೆ ಹತ್ತಂಗೆ ಮಾಡಿದೆ ಅಂತ. ನಾ ಹೆಂಗೆ ಹತ್ತಂಗಿಲ್ಲ, ಹೆಂಗೆ ಗಂಡ ಎದ್ದು ಕೂತು ನಾ ಹೆಂಗೆ ಸತ್ತಂಗೆ ಮಾಡಿದೆ ಅಂತ. ಹೇಳ್ತಿ, ನಾ ಹೆಂಗೆ ಹತ್ತಂಗೆ ಮಾಡಲೆ ಅಂತು. ಅವ ವಾಪಸ್ ಭಿಕ್ಷುಕ, ನಾ ಹೆಂಗೆ ವಾಪಸ್ ಬಂದಂಗೆ ಮಾಡಿದೆ ಅಂದ್ಬಿಟ್ಟ, ಬಂದಿಸ್ಕೊಂಡು ಹೋಗ್ಬಿಟ್ಟ. ಹೆಂಗೆ? ಮೂರನೇದು, ಒಂದು ದಿವಸ ಒಂದು ಹಳ್ಳಿಯಲ್ಲಿ ಒಂದು ಹುಡುಗಿದ್ದ, ಭಾಳ ಓಡಾಡಿದ್ನ, ಏನೋ ಅಭ್ಯಾಸ ಮಾಡ್ತಿಲ್ಲ, ಇದು ಮಾಡ್ತಿಲ್ಲ, ತಿರುಗಾಡೋದು ಮಾಡು ಹಿಂಗೆಲ್ಲ ಮಾಡೋಣ ನಾವು ಮಾಡ್ತಿದ್ದ. ಮಾಡೋಣ ಕೆಲವು ಮಂದಿ ಕೇಳಿದೆ, ಹೆಂಗೆ ಮಾಡ್ಬೇಕು? ಇಲ್ಲರಿ, ಫಾದರ್ ತಂದು ಚರ್ಚ್ ಇರ್ತಾವಲ್ಲ, ಚರ್ಚ್ ಫಾದರ್ ಭಾಳ ಚಲೋ ಇರ್ತಾರೆ, ಅಲ್ಲಿ ಕಳಿಸ್ರಿ, ಅಲ್ಲೆಲ್ಲ ಅಗದಿ ಉತ್ತಮ ಸಂಸ್ಕೃತಿ ಸಂಸ್ಕಾರ ಎಲ್ಲ ಕಲಿತಾನೆ, ಅಲ್ಲಿ ಕಳಿಸ್ರಿ ಅಂದರು. ಯಾಕೆ ಹೋಗಲ್ಲ ಅದಕ್ಕೆ ತಂದು ಅಲ್ಲಿ ಸಂಸ್ಕೃತಿ ಸಂಸ್ಕಾರ ಕಳಿಸಿದ್ರು. ಒಂದು 2-3 ವರ್ಷ ಇದ್ದ, ಭಯಂಕರ ಚಲೋ ಆದ, ಶಾಣೆನೂ ಆದ. ಶಾಣೆಗೆಲ್ಲ ಕಲ್ತು ಮಾಡಿ ಒಂದಿನ ಫಾದರ ಮತ್ತು 3 ವರ್ಷ ಆಯ್ತು ನಾ ಬಂದು, ನಮ್ಮೆಲ್ಲ ಗೆಳೆಯರ ಜೀವನ ಅನಿಸ್ತದೆ, ನಾವು ಹೋಗಿ ಹಳ್ಳಿಗೆ ಹೋಗಿ ಬರ್ತೀನಿ, ನಮ್ಮ ಎಲ್ಲ ಗೆಳೆಯರಿಗೆ ನಮ್ಮ ತಂದೆ ಭೇಟಿಯಾಗಿ ಬರ್ತೀನಿ. ಆಯ್ತು ಮಗನ ಹೋಗಿ ಬಾ ಅಂತಂದ್ರು. ಹೋಗಿ ಎಲ್ಲರ ಗೆಳೆಯಾಗಿ ಬೆಟ್ಟದ ಸಂತೋಷ ಆಯ್ತು ಎಲ್ಲರಿಗೆ. ನೋಡ್ದೆ ಬೆಟ್ಟ, ತಿರುಗಾಡ್ದ, ಹಳ್ಳಿ ಹೊಲ ಆಗಿಲ್ಲ, ತಂದಿದೆ ಬೆಟ್ಟಾಗಿ 8 ದಿನ ಇದ್ದು. ಫಾದರ್ಗೆ ಏನಾದ್ರು ಒಯ್ಬೇಕು ಅಂತಂದು ಕ್ಯಾರಿ ಬ್ಯಾಗ್ನ ದ್ರಾಕ್ಷಿ ಇತ್ತು, ಆಡ್ದಾಗ ದ್ರಾಕ್ಷಿ ತೊಗೊಂಡು ಅಲ್ಲಿ ಇದಕ್ಕೆ ಬಂದ, ಚರ್ಚಿಗೆ ಬಂದ. ಇವು ಬರೋದಕ್ಕೆ ಅವರು ಫಾದರ್ ಬಾಗಿಲು ಎದುರಿಗೆ ನಿಂತು ಪ್ರೇಯರ್ ಮಾಡ್ಲಾಗ್ತಿದ್ರು. ಅವ್ರು ತಮ್ಮ ಪ್ರಕಾರ ಪ್ರೇಯರ್ ಮಾಡತ್ತಾರ. ಇವ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟ. ಪ್ರೇಯರ್ ಮಾಡೋರು ಏನು ಮಾಡತ್ತಾರ, ಏಸು ತಂದೆ ಬಾಗಿಲು. ಫಾದರ್ ಎಷ್ಟು ಆರ್ಡರ್ ಮಾಡತ್ತಾರ, ಏನು ಸುದ್ದಿ? ಫಾದರ್ ನಿಮ್ಮ ಸಂಬಂಧಿ ದ್ರಾಕ್ಷಿ ತಂದೀನಿ, ನಮ್ಮ ಫಾದರ್ಗೆ ದ್ರಾಕ್ಷಿ ತಿಂದು ಗೊತ್ತದಂಗೆ ಕಾಣ್ತದೆ,
ಅದಕ್ಕೆ ಅವರು ಏಸು ತಂದೆ ಕೇಳ್ತಾರೆ. ಫಾದರ ಸುಮ್ಮನೆ ಕೊಂಡ್ರಿ, ಒಳಗೆ ಬರ್ಲಾತೀನಿ, ನಿಮಗೆ ಕೊಡ್ತೀನಿ, ಯಾಕೆ ಅಷ್ಟು ಅಡಾಡಿ ಮಾಡ್ತೀರಿ ಅಂದ. ಅವ್ರಿಗೇನು ಗೊತ್ತಾ, ಅವು ಏಸು ತಂದೆ ಎಲ್ಲ ಹತ್ತರು. ಯಪ್ಪ ಫಾದರ್ ಬಿಡಂಗೆ ಕಾಣ್ದಲ್ಲಪ್ಪ ಅಂತಂದು ಬಾಗಿಲಂತೂ ಅವರು ಏಸು ತಂದೆ ಎತ್ತಿದ್ರು. ಈಸು ತಂದೆ ಮಾತಿದ್ದ. ಇವತ್ತಿನ 3 ಜೋಕ್ಸ್ ಹೇಳಿದ್ದೀನಿ. ಮತ್ತು ನಾಳೆ ಬೇರೆ ಬೇರೆ ಟೈಪ್ಸ್ ಹೇಳ್ತೀನಿ. ಧನ್ಯವಾದಗಳು.